ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ಬಾರಿಯ ಸಂಚಿಕೆಯಲ್ಲಿ ನವಜಾತ ಶಿಶುವಿನ ಆರೈಕೆಯ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಹಾಗೂ ಚಿಕಿತ್ಸಾ ವಿಧಾನಗಳು, ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವೆಲ್ಲ ರೀತಿಯಲ್ಲಿ ಪಾಲಿಸಬೇಕು, ಯಾವೆಲ್ಲ ರೀತಿಯ ಲಸಿಕೆಯನ್ನ ನೀಡಬೇಕು, ನವಜಾತ ಶಿಶುಗಳ ಆರೈಕೆಯ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಮಹೇಶ್ ಆಸ್ಪತ್ರೆಯ ಖ್ಯಾತ ಮಕ್ಕಳ ತಜ್ಞೆಯಾದಂತಹ ಜೋಸ್ನಿ ಟೆಲ್ಲಿಸ್ ಅವರು. ಬನ್ನಿ ಅವರನ್ನ ನೇರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಆತ್ಮೀಯವಾದಂತಹ ಸ್ವಾಗತ. ಮ್ಯಾಮ್, ಮೊದಲನೇದಾಗಿ ಈಗ ನವಜಾತ ಶಿಶುಗಳ ಆರೈಕೆ ಬಗ್ಗೆ ಮಾತನಾಡುವಾಗ ಮೊದಲ 28 ದಿನ ಹೇಗಿರುತ್ತೆ ಅಂತ. ಈ ಮೊದಲ 28 ದಿನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಗು 9 ತಿಂಗಳು ತಾಯಿಯ ಗರ್ಭದಲ್ಲಿ ಇರುತ್ತೆ. ಸೊ ಅದು ಡೆಲಿವರಿ ಆದ್ಮೇಲೆ ಈ ಒಂದು ಪ್ರಪಂಚಕ್ಕೆ ಏನಾಗುತ್ತೆ, ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಸೊ ಮಗುವಿನಲ್ಲಿ ಯಾವ್ದಾದ್ರು ಜೆನೆಟಿಕ್ ದೋಷ ಇತ್ತು, ತೊಂದರೆ ಇದ್ದಿದ್ದು ನಿಧಾನವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗೂ ಈ 28 ದಿನದಲ್ಲಿ ಮಗುವಿನ ಒಂದು ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ, ಅದು ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಗಾಗಿ ಈ ಫಸ್ಟ್ 28 ದಿನಗಳು ತುಂಬಾ ಜಾಗೃತೆಯಾಗಿರ್ಬೇಕಾಗಿ ಬರುತ್ತೆ. ಓಕೆ, ಅಂದ್ರೆ ಯಾವೆಲ್ಲ ರೀತಿಯ ಆರೈಕೆಯನ್ನ ನಾವು ತೆಗೆದುಕೊಳ್ಬೇಕಾಗುತ್ತಂತ? ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಮಗು ಹುಟ್ಟಿದ ತಕ್ಷಣ ನಾವು ತಾಯಿಯ ಎದೆ ಹಾಲನ್ನು ಕೊಡ್ಬೇಕು. ಆಗ ಮಗುವಿಗೆ ಏನು ಇಮ್ಯುನಿಟಿ ಸ್ವಲ್ಪ ನಾವು ಕೊಟ್ಟಂಗೆ ಆಗುತ್ತೆ. ತಾಯಿಯ ಎದೆ ಹಾಲಲ್ಲಿ ಆ ಕೊಲೆಸ್ಟ್ರಾಮ್ ಅಂತ ಏನಿರುತ್ತೆ, ಸೊ ಅದು ಸಿಕ್ಕಲ್ಲಿ ಮಗುವಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರ ಮಗುವಿಗೆ ಸ್ನಾನ ನೀವು 3 ದಿನ ಆದ್ಮೇಲೆ ಅಥವಾ 3 ರಿಂದ 5 ದಿನದಲ್ಲಿ ಆ ಒಕ್ಕಳು ಬಳ್ಳಿ ಬಿದ್ದ ಮೇಲೆ ನೀವು ಸ್ನಾನ ಮಾಡಿಸ್ಬೇಕಾಗಿ ಬರುತ್ತೆ. ಹಾಗೂ ಮಗುವಿಗೆ ತುಂಬಾ ಬೆಚ್ಚಗೆ ಇಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಮಗುವಿನಿಂದ ಹೀಟ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಲೆ, ಕೈಕಾಲಿಗೆ ಸಾಕ್ಸ್ ಹಾಕಿರ್ಬೋದು. ಹಾಗೂ ಮಗುನ ರ್ಯಾಪ್ ಮಾಡೋದಕ್ಕೆ ನಾವು ಸ್ವಾಡ್ಲಿಂಗ್ ಅಂತ ಹೇಳ್ತೀವಿ. ಮಗುನ ಕ್ಲೀನ್ ಆಗಿ ಸುತ್ತಿ ಇಡಬೇಕಾಗಿ ಬರುತ್ತೆ. ಇದು ಮೊದಲ 28 ದಿನಗಳಲ್ಲಿ ಪಾಲಿಸಬೇಕಾದ ಅಂದ್ರೆ ಪ್ರಮುಖ ಅಂಶಗಳಂತ. ಹೌದು. ಅದರೊಂದಿಗೆ ತಾಯಿಯ ಎದೆ ಹಾಲು ಕೂಡ ಮುಖ್ಯವಾಗುತ್ತೆ. ಅದರೊಂದಿಗೆ ಬೇರೆ ಯಾವುದೇ ರೀತಿ ಆಹಾರವನ್ನ ಮಗುವಿಗೆ ಕೊಡೋ ಹಾಗಿಲ್ಲ. ಹೌದು, ತಾಯಿಯ ಎದೆ ಹಾಲು ಪರಿಪೂರ್ಣತೆ ಆಗಿರುತ್ತೆ. ಅದರಲ್ಲಿ ಬೇಕಾಗಿರುವಂತಹ ಎಲ್ಲ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಸಿಗುತ್ತೆ. ಹಾಗಾಗಿ ತಾಯಿಯ ಎದೆ ಹಾಲು ಬಿಟ್ಟು ಬೇರೆ ಯಾವ ಹಾಲನ್ನು ಕೂಡ ಕೊಡಬಾರ್ದು ಮಗುವಿಗೆ. ಮ್ಯಾಮ್, ನೀವು ಹೇಳಿದ್ರಿ ಈಗ ತಾಯಿಯ ಎದೆ ಹಾಲನ್ನೇ ಮಗುವಿಗೆ ಕೊಡ್ಬೇಕು 6 ತಿಂಗಳ ಕಾಲ ಅಂತ ಹೇಳಿ. ಯಾಕೆ ಅಂತ ಹೇಳಿ, ಅಂದ್ರೆ ಎಷ್ಟು ಟೈಮ್ ತನಕ ಮತ್ತೆ ಪುನಃ ಕೊಡ್ಬೇಕು? ತಾಯಿಯ ಎದೆ ಹಾಲನ್ನು 6 ತಿಂಗಳವರೆಗೆ ಕೊಡ್ಬೇಕಾಗಿ ಬರುತ್ತೆ. ನೀವು ತಾಯಿಯ ಎದೆ ಹಾಲು ಬಿಟ್ಟು ಬೇರೆ ಏನಾದ್ರೂ ಕೊಡ್ಲಿಕ್ಕೆ ಶುರು ಆದ್ರೆ ಮಗುವಿಗೆ ಫಸ್ಟ್ ಅಲರ್ಜಿ ಶುರು ಆಗುತ್ತೆ. ಈ ಹಸುವಿನ ಹಾಲು ಕೊಡ್ತಾರೆ, ಆಯ್ತಾ, ಅದ್ರಲ್ಲಿ ಏನಾಗುತ್ತೆ, ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ಕೌ ಮಿಲ್ಕ್ ಪ್ರೋಟೀನ್ ರಿಯಾಕ್ಷನ್ ಆಗಿರೋ ಚಾನ್ಸಸ್ ಬರುತ್ತೆ. ಹಾಗಾಗಿ ತಾಯಿಯ ಎದೆ ಹಾಲನ್ನೇ ಕೊಡ್ತಾ ಹೋಗ್ಬೇಕು. ಇನ್ನೊಂದು, ಹಾಲು ಕೊಡಕ್ಕೆ ಏನ್ ಮಾಡ್ತಾರೆ, ಒಂದೇ ಬಾಟಲ್ ಯೂಸ್ ಮಾಡ್ತಾರೆ ಅಥವಾ ಚಮಚ, ಬಟ್ಲು ಯೂಸ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಮಗುವಿಗೆ ನಾವೇ ಇನ್ಫೆಕ್ಷನ್ ಕೊಟ್ಟಂಗೆ ಆಗುತ್ತೆ. ಸೊ ತಾಯಿಯ ಹಾಲು ಎದೆಗೆ ಮಗುವನ್ನು ತಾಗಿಸ್ ಕೂಡ್ಲೆ ಅದು ತುಂಬಾ ಸುರಕ್ಷಿತವಾಗಿರುತ್ತೆ. ಯಾವುದೇ ರೀತಿಯಾದಂತಹ ಇನ್ಫೆಕ್ಷನ್ ಆಗಲ್ಲ. ಒಂದು. ಇನ್ನೊಂದು, ತಾಯಿಯ ಎದೆ ಹಾಲು ಕುಡಿದ ಮಕ್ಕಳಲ್ಲಿ ಈ ಅಲರ್ಜಿ ಆಗೋದು ಕಡಿಮೆ ಇರುತ್ತೆ, ಆಯ್ತಾ. ಅದರಲ್ಲಿ ಆಂಟಿಬಾಡೀಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಈಗ ಇತ್ತೀಚೆಗೆ ನಾವು ದಿನಗಳು ಕಾಣ್ತೀವಿ, ಮಧುಮೇಹ, ಡಯಾಬಿಟಿಸ್ ಹಾಗೂ ಹೃದಯದ ಕಾಯಿಲೆಗಳಾಗಿರ್ಬೋದು, ಅದೆಲ್ಲ ಕ್ರಮೇಣವಾಗಿ ತಾಯಿಯ ಎದೆ ಹಾಲು ಕುಡಿದ ಮಕ್ಕಳಲ್ಲಿ ಕಡಿಮೆ ಇರುತ್ತೆ. ಹಾಗೂ ನಾವು OPD ಯಲ್ಲಿ ತುಂಬಾ ನೋಡ್ತೀವಿ, ತುಂಬಾ ಅಲರ್ಜಿಗಳು ಬರ್ತಾ ಇದ್ದಾವೆ. ಈ ತಾಯಿಯ ಎದೆ ಹಾಲು ಕುಡಿದ ಮಕ್ಕಳಲ್ಲಿ ಅಲರ್ಜಿಗಳು ಕೂಡ ಕಡಿಮೆ ಇರುತ್ತೆ. ಜೊತೆಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಏನ್ ಬೇಕು ಅದು ತಾಯಿಯ ಎದೆ ಹಾಲಲ್ಲೇ ಇರುತ್ತೆ. ನಾವು ಬೇರೆ ಎದೆ ಹಾಲು ಅಥವಾ ಬೇರೆ ಹಾಲನ್ನ ಕೊಡ್ತಾ ಹೋದ್ರೆ ಏನಾಗುತ್ತೆ, ಮಗುವಿಗೆ ತೂಕ ಜಾಸ್ತಿ ಆಗ್ಬೋದು. ಆದ್ರೆ ಮಗುವಿಗೆ ಬೇಕಾಗುವಂತಹ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗಿರುವ ಅಂಶಗಳು ತಾಯಿಯ ಎದೆ ಹಾಲಲ್ಲಿ ಮಾತ್ರ ಇರುತ್ತೆ. ಈಗ ತಾಯಿ ಎದೆ ಹಾಲು ಕೆಲವೊಂದು ಸಂದರ್ಭದಲ್ಲಿ ಈಗ ಅಷ್ಟು ಬೇಕಾದಷ್ಟು ಹಾಲು ಮಗುವಿಗೆ ಸಿಗದಿದ್ದಾಗ ಅಂತಹ ಸಂದರ್ಭದಲ್ಲಿ ಏನು ಕ್ರಮವನ್ನ ತೆಗೆದುಕೊಳ್ಬಹುದು? ಫಸ್ಟ್ ಆಫ್ ಆಲ್, ಈ ತಾಯಿಯ ಎದೆಯಲ್ಲಿ ಹಾಲು ಕಡಿಮೆ ಇದೆ ಅಂತ ಹೇಳುವ ಒಂದು ಏನು ವಾಕ್ಯ ಇದೆಯಲ್ಲ, ಅದೇ ತಪ್ಪು, ಆಯ್ತಾ. ಒಂದು ಮಗುವಿಗೆ ಎಷ್ಟು ಹಾಲು ಬೇಕು ಅಷ್ಟು ಹಾಲು ಆ ತಾಯಿಯ ಎದೆಯಲ್ಲಿ ಉತ್ಪತ್ತಿ ಆಗುತ್ತೆ. ನಾವು ಯಾವಾಗ ಆ ತಾಯಿಗೆ ಹೇಳ್ತೀವಿ ನಿನ್ನ ಎದೆಯಲ್ಲಿ ಹಾಲಿಲ್ಲ ಇರ್ಬೇಕು, ಅದಕ್ಕೆ ಮಗು ತುಂಬಾ ಅಳುತ್ತೆ ಅಂತ, ತಕ್ಷಣ ಏನಾಗುತ್ತೆ,
ತಾಯಿ ಅದನ್ನ ಯೋಚನೆ ಮಾಡ್ತಾ ಹಾಲು ಉತ್ಪತ್ತಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಮಾನಸಿಕ ಪರಿಣಾಮ ಬೀರುತ್ತೆ. ಹೌದು, ಮಾನಸಿಕವಾಗಿ ಅವರು ಹೇಗೆ ಅದನ್ನ ತಗೊಳ್ತಾರೆ, ಓ ಮಗು ಅಳ್ತಾ ಇದೆ, ಹೌದು ನನ್ನಲ್ಲಿ ಎದೆ ಹಾಲು ಇಲ್ಲ ಇರ್ಬೇಕು ಅಂತ, ಅಲ್ಲಿಂದ ಏನಾಗುತ್ತೆ ಹಾಲು ಉತ್ಪತ್ತಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್, ನಮ್ಗೆ ಬೇಜಾರಾದಾಗ ನಮ್ಗೆ ಅಳು ಬರುತ್ತೆ ಅಲ್ವಾ, ನೀವ್ ಎಷ್ಟು ಅಳ್ತೀರ ಅಷ್ಟು ಅಳು ಬರ್ತಾನೆ ಇರುತ್ತೆ. ಹಾಗೆ ಕೂಡ ಹಾಲು ಕೂಡ ಎರಡು ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ. ಒಂದು ಹಾರ್ಮೋನ್ಸ್ ಇಂದ, ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಪಾಸಿಟಿವಿಟಿ. ನೀವು ಮಗುವನ್ನ ನೋಡ್ತೀರಾ, ಆಗ ಕಣ್ಣಿಂದ ಮೆಸೇಜ್ ಬ್ರೈನಿಗೆ ಹೋಗುತ್ತೆ. ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಮಗು ಅಳೋದನ್ನ ಕೇಳ್ತೀರಾ, ಕಿವಿ ಮೂಲಕ ಮೆಸೇಜ್ ಮತ್ತೆ ತಾಯಿಗೆ ಹೋಗುತ್ತೆ. ಮಗುನ ಎತ್ಕೊಳ್ತೀರಾ, ಆ ಸ್ಪರ್ಶದ ಮೂಲಕ ಮಗುವಿನ ಏನು ಒಂದು ಮೆಸೇಜ್ ತಾಯಿಗೆ ಹೋಗುತ್ತೆ. ನೆಕ್ಸ್ಟ್ ಈ ಎಲ್ಲದ್ರಿಂದ ನಾನು ನನ್ನ ಮಗುವಿಗೆ ಹಾಲು ಕುಡಿಸ್ತೀನಿ ಅನ್ನುವ ಛಲ ಇದ್ರೆ ಏನಾಗುತ್ತೆ, ಈಸಿಯಾಗಿ ಹಾಲು ಇಳಿಯುತ್ತೆ. ಅದೇ ಯೋಚನೆ ಮಾಡಿದ್ರೆ ಅಯ್ಯೋ ನಂಗೆ ಹಾಲು ಬರಲ್ಲ ಏನೋ ಅಂತ ಯೋಚನೆ ಮಾಡಿದ್ರೆ ಹಾಲು ಇಳಿಯಲ್ಲ. ಹಾಗಾಗಿ ಏನಂತಂದ್ರೆ ಯೂಶಲಿ ತಾಯಿಗೆ ಹಾಲು, ಸಾಕಷ್ಟು ಹಾಲು ತಾಯಿಯಲ್ಲಿ ಉತ್ಪತ್ತಿ ಆಗುತ್ತೆ. ಈಗ ತಾಯಿ ಎದೆ ಹಾಲಿನ ಮಹತ್ವದ ಬಗ್ಗೆ ಬಹಳಷ್ಟು ತಿಳಿಸ್ಕೊಟ್ರಿ. ಅದ್ರೊಂದು ಈಗ ಮಗುವಿನ ಚರ್ಮದ ಅಂದ್ರೆ ಬಹಳ ಸಾಫ್ಟ್ ಇರುತ್ತೆ, ಅದ್ರ ಆರೈಕೆ ಹೇಗೆ? ಕೆಲವರೆಲ್ಲ ಡೈಪರ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಅದರಿಂದ ರ್ಯಾಶಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ, ಇದ್ರ ಬಗ್ಗೆ ಹೇಗೆ? ಈಗ ಡೈಪರ್ಸ್ ಯೂಸ್ ಮಾಡ್ತಾರೆ ಅಲ್ವಾ, ಡೈಪರ್ಸ್ ನ ಯೂಶಲಿ 4 ಗಂಟೆಗೆ ಒಮ್ಮೆ ಚೇಂಜ್ ಮಾಡಿದ್ರೆ ಒಳ್ಳೇದು. ಅಥವಾ ಡೈಪರ್ ಈಗ ತಕ್ಷಣ ಒದ್ದೆ ಆಯ್ತು ಅಂತಂದ್ರೆ ತಕ್ಷಣ ಚೇಂಜ್ ಮಾಡಿ, ಆಯ್ತಾ. ಇನ್ ಕೇಸ್ ಈಗ ಡೈಪರ್ ಹಾಕಿ ಡೈಪರ್ ರ್ಯಾಶಸ್ ಬಂತು, ಆಗ ಏನ್ ಮಾಡ್ಬೇಕು, ಡೈಪರ್ ಹಾಕೋದನ್ನೇ ನೀವು ಸ್ಟಾಪ್ ಮಾಡ್ಬೇಕಾಗಿ ಬರುತ್ತೆ. ಡೈಪರ್ ಕ್ರೀಮ್ ಯೂಸ್ ಮಾಡಿ ಸ್ವಲ್ಪ ದಿನದ ಮಟ್ಟಿಗೆ ರ್ಯಾಶಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬೇಕಾದ್ರೆ ಮತ್ತೆ ಡೈಪರ್ನ ಯೂಸ್ ಮಾಡ್ಬೋದು. ಅಂದ್ರೆ ಡೈಪರ್ ಅಂದ್ರೆ ಉಪಯೋಗಿಸೋದು ಎಷ್ಟು ಸುರಕ್ಷಿತ ಅಂತ? ಆಕ್ಚುಲಿ ನಾವು ಯಾರಿಗೂ ಡೈಪರ್ ಯೂಸ್ ಮಾಡಿ ಅಂತ ಹೇಳಲ್ಲ, ಆದ್ರೂ ಕೆಲವರು ರಾತ್ರಿ ಹೊತ್ತು ಮಲಗುವಾಗ ಡೈಪರ್ ಯೂಸ್ ಮಾಡ್ತಾರೆ. ಸೊ ಆಗ ಸ್ವಲ್ಪ ಏನು ಕ್ರಮಗಳನ್ನ ತಗೊಂಡ್ರೆ ಒಳ್ಳೇದು. ರ್ಯಾಶಸ್ ಆದ್ರೆ ಆದಷ್ಟು ಅವಾಯ್ಡ್ ಮಾಡಿ, ಆಗೋದೇ ಇಲ್ಲ ಅಂತ ಅಂದ್ರೆ ಒಂದು ಕ್ರೀಮ್ ನ ಯೂಸ್ ಮಾಡ್ಬಿಟ್ಟು, ಡೈಪರ್ ರ್ಯಾಶಸ್ ಕ್ರೀಮ್ಗಳಿರ್ತವೆ, ಯೂಸ್ ಮಾಡ್ಬೋದು. ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ನಿಮ್ಮ ಆರೋಗ್ಯ ಸೇವೆಯಲ್ಲಿ ನಾವಿದ್ದೇವೆ ರೌಂಡ್ ದಿ ಕ್ಲಾಕ್. OPDಯಿಂದ ICU ತನಕ ಗುಣಮಟ್ಟದ ಟ್ರೀಟ್ಮೆಂಟ್. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ. ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್, ಫಾರ್ಮಸಿ 24 ಅವರ್ಸ್. ಅತ್ಯಾಧುನಿಕ ಇಕ್ವಿಪ್ಮೆಂಟ್ಸ್, ತಜ್ಞ ವೈದ್ಯರಿಂದ ಆರೈಕೆ. ಮಹೇಶ್ ಆಸ್ಪತ್ರೆ ಆರೋಗ್ಯ ಮತ್ತು ಆರೈಕೆಯ ನಮ್ಮ ಮೊದಲ ಆದ್ಯತೆ. ವಿರಾಮದ ಬಳಿಕ ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗ ಸಾಮಾನ್ಯವಾಗಿ ಹೊಸ ಪೋಷಕರು ಮಾಡುವಂತಹ ತಪ್ಪುಗಳೇನು ಅಂತ ಹೇಳಿ, ಅಂದ್ರೆ ಅದನ್ನ ಯಾವ ರೀತಿ ಅಂದ್ರೆ ಅವ್ರು ತಡಿಬಹುದು, ಆ ತಪ್ಪುಗಳನ್ನ ಮಾಡದೆ ಪಾಲಿಸಬೇಕಾದ ಕೆಲವೊಂದು ಕ್ರಮಗಳ ಬಗ್ಗೆ. ಈ ಹೊಸ ಪೇರೆಂಟ್ಸ್ ಫಸ್ಟ್ ಏನ್ ಮಾಡ್ತಾರಂತಂದ್ರೆ, ಮಗು ಹುಟ್ಟಿದ್ಮೇಲೆ ಈಗ ಒಂದು ಹಾಲು ಉತ್ಪತ್ತಿ ಆಗೋದಕ್ಕೆ, ತಾಯಿಯ ಎದೆ ಹಾಲು ಉತ್ಪತ್ತಿ ಆಗೋದಕ್ಕೆ ಒಂದು 3 ದಿನ ಟೈಮ್ ಹಿಡಿಯುತ್ತೆ. ಸೊ ಫಸ್ಟ್ ಏನ್ ಅನ್ಕೊಂತಾರೆ, ತಾಯಿಯ ಎದೆ ಹಾಲಲ್ಲಿ ಹಾಲು ಬರ್ತಾ ಇಲ್ಲ ಏನೋ ಅಂತ. ಸೊ ಫಸ್ಟ್ ಆ ಯೋಚನೆನ ಬಿಡ್ಬೇಕು ಒಂದು. ಆಮೇಲೆ ಕರೆಕ್ಟ್ ಆಗಿ ಮಗುನ ಹಾಲು ಕುಡಿಸುವ ಪೊಸಿಷನ್, ಲ್ಯಾಚಿಂಗ್ ಪೊಸಿಷನ್ ಅಂತ ಏನ್ ಹೇಳ್ತೀವಿ, ಅದನ್ನ ಮಾಡ್ಬೇಕಾಗತ್ತೆ. ಮಗುವಿನ ತಲೆ ಈ ಬದಿಯಲ್ಲಿದ್ರೆ ಮಗುವಿನ ಬಟಕ್ಸ್ ನಿಮ್ಮ ಹಸ್ತದಲ್ಲಿ ಇರ್ಬೇಕು, ಆಯ್ತಾ. ಸೊ ಹೀಗೆ ಹಾಲು ಕುಡಿಸೋದ್ರಿಂದ ಏನಾಗುತ್ತೆ, ನಿಪ್ಪಲ್ ಕ್ರ್ಯಾಕ್ ಆಗಲ್ಲ. ಇಲ್ಲಾಂತಂದ್ರೆ ನಿಪ್ಪಲ್ ಕ್ರ್ಯಾಕ್ ಆಗಿ ತಾಯಿಗೆ ತುಂಬಾ ನೋವಾಗೋ ಚಾನ್ಸಸ್ ಇರುತ್ತೆ. ಈಗ ಸ್ನಾನ ಮಾಡಿಸ್ಬೇಕಾದ್ರೆ ಏನ್ ಮಾಡ್ತಾರೆ, ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ತಿಕ್ತಾರೆ.
ಸೊ ಸ್ವಲ್ಪ ಮೈಲ್ಡ್ ಆಗಿ ಮಾಲಿಶ್ ಮಾಡಿದ್ರೆ ಆಯ್ತು. ಅದು ತಿಕ್ಕಿದಾಗ ಏನ್ ಮಾಡ್ತಾರೆ ಕೆಲವರು, ಈ ಕೈ ಕಾಲನ್ನೆಲ್ಲ ಬೆಂಡ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಈ ಕುತ್ತಿಗೆನ ಎತ್ತಿ ಆಡಿಸುವುದು ಎಲ್ಲ ಮಾಡ್ತಾರೆ, ಅದನ್ನು ಕೂಡ ಮಾಡಬಾರ್ದು. ಅದರಿಂದ ಮಗುವಿಗೆನೆ ಜಾಸ್ತಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ನಂತರ ಕಿವಿಗೆ ಮತ್ತೆ ಮೂಗಿಗೆ ಎಣ್ಣೆ ಹಾಕ್ತಾರೆ, ಅದು ಕೂಡ ಮಾಡಬಾರ್ದು. ನಂತರ ಈ ಕಾಡಿಗೆ ಇದೆಲ್ಲ ಅದನ್ನ ಕಣ್ಣಿನ ರೆಪ್ಪೆಗೆ ಹಾಕ್ತಾರೆ, ಅದನ್ನು ಕೂಡ ಹಾಕ್ಬಾರ್ದು. ಮತ್ತೆ ಈ ಪೌಡರ್ನ ಯೂಸ್ ಮಾಡ್ತಾರೆ, ಈ ಟ್ಯಾಲ್ಕಮ್ ಪೌಡರ್ ಅಂತ. ಇದನ್ನ ಮುಖಕ್ಕೆ ನೆತ್ತಿಗೆ ಎಲ್ಲ ಜಾಸ್ತಿ ಹಾಕ್ತಾರೆ. ಸೊ ಇದು ಆಕ್ಚುಲಿ ಪೌಡರ್ನ ಅವಶ್ಯಕತೆನೇ ಇರಲ್ಲ ಮಗುವಿಗೆ. ನೀವು ಇದರಿಂದ ಏನಾಗುತ್ತೆ, ಟ್ಯಾಲ್ಕಮ್ ಅಂತ ಹೇಳ್ತೀವಿ ಪೌಡರ್ನ ನಾವು, ಈ ಟ್ಯಾಲ್ಕಮ್ ನ್ಯೂಮೋನಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪೌಡರ್ನ ಅವಾಯ್ಡ್ ಮಾಡಿ. ಆ ಮಗುವನ್ನು ಹೇಳಿದಾಗೆ ಬೆಚ್ಚಗೆ ಇಡಬೇಕು ಮಗುವನ್ನ. ಮಗುವಿನ ತಲೆ ತುಂಬಾ ದೊಡ್ಡದಿರುತ್ತೆ ಬಾಡಿನ ಕಂಪೇರ್ ಮಾಡಿದ್ರೆ, ಹಾಗಾಗಿ ಹೀಟ್ ಲಾಸ್ ತಲೆಯಿಂದ ಜಾಸ್ತಿ ಆಗಿರೋದ್ರಿಂದ ತಲೆಗೆ ಕ್ಲೀನ್ ಆಗಿ ಮಗುವಿಗೆ ಕ್ಯಾಪ್ನ ಹಾಕ್ಬೇಕಾಗತ್ತೆ, ಕೈ ಕಾಲಿಗೆ ಸಾಕ್ಸ್ ಹಾಕ್ಬೇಕಾಗತ್ತೆ, ಹಾಗೂ ಮಗುವನ್ನ ಸುತ್ತಿ ಇಡಬೇಕು. ಸುತ್ತಿ ಈ ನೀವು ಮಲಗಿಸ್ಬೇಕಾದ್ರೆ ಕೋಣೆಯ ಮಧ್ಯದಲ್ಲಿ ಮಲಗಿಸ್ಬೇಕಾಗತ್ತೆ. ನೀವು ಕಿಟಕಿ ಸೈಡ್ ಮಲಗಿಸಿದ್ರೆ ಅಥವಾ ಡೋರ್ ಸೈಡ್ ಮಲಗಿಸಿದ್ರೆ ಏನಾಗುತ್ತೆ, ಮಗುವಿನ ಬಾಡಿಯಲ್ಲಿರುವ ಹೀಟ್ ಲಾಸ್ ಆಗಿ ಮಗುವಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮಧ್ಯದಲ್ಲಿ ಮಗುವನ್ನು ಕ್ಲೀನ್ ಆಗಿ ಸುತ್ತಿ ಇಡಬೇಕಾಗತ್ತೆ. ಇದು ನೀವು ಎಷ್ಟು ದಿನ ಸುತ್ತಿ ಇಡ್ಬೋದು ಅಂತ ಕೇಳ್ತಾರೆ ಕೆಲವರು. ನೀವು 2-3 ತಿಂಗಳ ತನಕನೂ ಮಗುವನ್ನ ಸುತ್ತಿ ಇಡ್ಬೋದು. ಮಗು ಯಾವಾಗ ಟರ್ನ್ ಮಾಡಕ್ಕೆ ಟ್ರೈ ಮಾಡ್ತಿರತ್ತೆ ಅಲ್ಲಿ ತನಕನೂ ನೀವು ಮಗುವನ್ನ ಸ್ವಾಡ್ಲಿಂಗ್ ಸುತ್ತಿ ಇಡ್ಬೋದಾಗತ್ತೆ. ಓಕೆ ಮ್ಯಾಮ್, ನೀವೀಗ ಹೇಳಿದ್ರಿ, ಈಗ ಹಿಂದಿನಿಂದ ಒಂದು ಬಂದಿರುವಂತ ಪದ್ಧತಿ ಇರ್ತದೆ, ಮಗುವಿನ ಸ್ನಾನ ಮಾಡಿಸೋ ಬಗ್ಗೆ ಹೇಳಿದ್ರೆ, ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ತಕ್ಷಣ ಆ ಹಾಸ್ಪಿಟಲ್ ಅಲ್ಲಿ ಏನು ಹೇಳಿದ್ರು ಮನೇಲಿ ಅದು ಪಾಲಿಸೋದಿಲ್ಲ ಹೆಚ್ಚಾಗಿ. ಅಂದ್ರೆ ಅಜ್ಜಿಯಂದಿರು ಇರ್ತಾರೆ, ಮಕ್ಕಳನ್ನ ಎಣ್ಣೆ ಎಲ್ಲ ಹಾಕಿ ಸ್ನಾನ, ಅದು ಸರಿಯಾ ತಪ್ಪ ನಿಮ್ಮ ಪ್ರಕಾರ? ನೀವೀಗ ಹೇಳಿದ್ರೆ ಕುತ್ತಿಗೆ ಹೀಗೆ ಮಾಡ್ಬಾರ್ದು ಆ ತರ ಎಲ್ಲ ಕೆಲವೊಂದು ವಿಚಾರದಲ್ಲಿ ನೋಡೋದಾದ್ರೆ, ಅಂದ್ರೆ ಹಾಗೆ ಮಾಡಿದ್ರೇನೆ ಗಟ್ಟಿ ಆಗುದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ? ಅಂದ್ರೆ ತಪ್ಪು ಕಲ್ಪನೆ ಯಾವುದು ಅಂತ. ಅಂದ್ರೆ ಮಗುವಿಗೆ ಮಾಲಿಶನ್ನು ಮೈಲ್ಡ್ ಆಗಿ ಮಾಡ್ಬೇಕು. ಈಗ ಮಗುವಿನ ಕೈ ಹೀಗಿರುತ್ತೆ, ಹಾಗೆ ನಿಧಾನವಾಗಿ ಎಕ್ಸಸೈಸ್ ಮಾಡಿ ಆಯ್ತಾ. ಮಗುವಿನ ಕಾಲು ಸ್ವಲ್ಪ ಆ ಕಡೆ ಬೆಂಡಲ್ಲಿರುತ್ತೆ, ಹಾಗೆ ಎಕ್ಸಸೈಸ್ ಮಾಡಿ. ಅದನ್ನ ಕೈನ ತೆಗೆದು ಟ್ವಿಸ್ಟ್ ಮಾಡೋದಾಗಿರ್ಬೋದು ಆಯ್ತಾ. ತುಂಬಾ ವಿಗರಸ್ ಆಗಿ ಎಕ್ಸಸೈಸ್ ಮಾಡೋದು ಅವಶ್ಯಕತೆ ಇರಲ್ಲ ಆಯ್ತಾ. ಅದರಿಂದ ತುಂಬಾ ನೋವು ಆಗುತ್ತೆ. ಎಷ್ಟೋ ಜನದ್ದು ಇದು ಏನು ನಮ್ಮ ಬೋನ್ಸ್ಗಳೇನಿರುತ್ತೆ ತುಂಬಾ ಮೃದುವಾಗಿರುತ್ತೆ ಆಯ್ತಾ. ಬೋನ್ಸ್ ಫ್ರಾಕ್ಚರ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಈಗ ಮಗುನ ಏನು ಕುತ್ತಿಗೆ ಉದ್ದ ಆಗ್ಬೇಕು ಅಂತ ಏನ್ ಮಾಡ್ತಾರೆ, ಎತ್ತುತ್ತಾರೆ ಅಲ್ವಾ. ಸೊ ಅದರಿಂದ ಏನಾಗುತ್ತೆ, ಹಿಂದ್ಗಡೆ ನಮ್ದು ಸ್ಪೈನ್ ಇರುತ್ತೆ, ಅಥವಾ ಸ್ಪೈನ್ ಏನಾದ್ರೂ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಸ್ಪೈನ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಎಷ್ಟು ನರ್ವ್ಸ್ ಗಳಿರುತ್ತೆ, ಅದು ಡ್ಯಾಮೇಜ್ ಆದ್ರೆ ಮಗು ಲೈಫ್ ಲಾಂಗ್ ಕೂಡ ತೊಂದರೆ ಒಳಪಡುತ್ತೆ. ಹಾಗಾಗಿ ಎಣ್ಣೆ ಮಸಾಜ್ ಮಾಡಬೇಕು, ಮೈಲ್ಡ್ ಆಗಿ ಮಾಡ್ಬೇಕು ಅಷ್ಟೇ. ಮತ್ತೆ ಅದರೊಂದಿಗೆ ಕೆಲವೊಂದು ತೈಲವನ್ನು ಹಚ್ಚುವಂತದ್ದು, ಸ್ನಾನ ಮಾಡಿ ಬಂದ ನಂತರ ಮನೆಯಲ್ಲಿ ಕೆಲವೊಂದಷ್ಟು ಅಂದ್ರೆ ಆ ಲೋಬಾನ ಹಾಕುವಂತದ್ದು ಇರ್ಬೋದು, ಅದರ ಬಗ್ಗೆ ಎಲ್ಲ ಏನ್ ಹೇಳ್ತೀರಿ? ಆಕ್ಚುಲಿ ಲೋಬಾನ ಹಾಕೋದ್ರಿಂದ ಏನಾಗುತ್ತೆ, ಅದು ಮಗುವಿಗೆ ಡಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಕೆಲವು ಮಕ್ಕಳಿಗೆ ಅಸ್ತಮ ಬರೋ ಚಾನ್ಸಸ್ ಇರುತ್ತೆ ಆಯ್ತಾ. ಅದು ಅದರಿಂದ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಮಗುನ ಸ್ನಾನ ಮಾಡಿಸಾದ್ಮೇಲೆ ಕ್ಲೀನ್ ಆಗಿ ಏನ್ ಮಾಡಿ ಒರೆಸಿ, ಕ್ಲೀನ್ ಒಂದು ಬಟ್ಟೆಯಲ್ಲಿ ಡ್ಯಾಬ್ ಮಾಡಿ ಒರೆಸಿ, ಒಂದು ಒಳ್ಳೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಚಿ, ಇಷ್ಟು ಸಾಕು. ಸೊ ಹಾಗೆ ಡ್ರೈ ಆಗುತ್ತೆ ಬೇಬಿ. ಈಗ ಪೌಡರ್ ಯೂಸ್ ಮಾಡೋದ್ರಿಂದ ಕೂಡ ಸ್ಕಿನ್ ಅಲರ್ಜಿ ಎಲ್ಲ ಬರುವಂತ ಸಾಧ್ಯತೆಗಳು. ಹೌದು ಮ್ಯಾಮ್, ಈಗ ಮತ್ತೊಂದು ನೋಡುದಾದ್ರೆ, ಈಗ ಮೊದಲನ ಹಂತದಲ್ಲಿ ಈಗ ಮಗುವಿಗೆ ಕೆಲವೊಂದಷ್ಟು ಏನು ಲಸಿಕೆಯನ್ನ ಹಾಕ್ಸೋದಿರುತ್ತೆ ನವಜಾತ ಶಿಶುವಿಗೆ, ಇದ್ರ ಬಗ್ಗೆ ಹೇಳಿ, ಯಾವೆಲ್ಲ ಲಸಿಕೆಯನ್ನು ಹಾಕಿಸ್ಬೇಕು ಏನು ಅಂತ? ಮಗು ಹುಟ್ಟಿದ ತಕ್ಷಣ ಅದರಲ್ಲಿ ಯಾವ ಇಮ್ಯುನಿಟಿನೂ ಇರಲ್ಲ. ಹಾಗಾಗಿ ಕೆಲವು ಮದ್ದನ್ನ ತಕ್ಷಣವೇ ಹಾಕ್ಬೇಕಾಗಿ ಬರುತ್ತೆ. ಈ BCG, ಓರಲ್ ಪೋಲಿಯೋ ವ್ಯಾಕ್ಸಿನ್ ಹಾಗೂ ಹೆಪಟೈಟಿಸ್ ಅನ್ನೋದೇನಿದೆ ಇದನ್ನ ತಕ್ಷಣ ಕೊಡ್ಬೇಕಾಗಿ ಬರುತ್ತೆ. ಹಾಗಾಗಿ ಹುಟ್ಟಿದ ತಕ್ಷಣ ಮಗುವಿಗೆ ಈ 3 ಲಸಿಕೆಯನ್ನು ಹಾಕ್ಬೇಕಾಗತ್ತೆ. ಅದರ ನಂತರ ಕ್ರಮೇಣವಾಗಿ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಲ್ಲಿ ಲಸಿಕೆಗಳಿರುತ್ತೆ. ಹೀಗೆ ಅವರು ತಮ್ಮ ಪಿಡಿಯಾಟ್ರಿಷಿಯನ್ ಅನ್ನ ಭೇಟಿಯಾದಲ್ಲಿ ಅವರು ಪ್ರತಿ ತಿಂಗಳಿಗೂ ಹಾಗೂ ಯಾವೆಲ್ಲ ಲಸಿಕೆಗಳು ಇದೆ ಅಂತ ಅವರು ತಿಳಿಸಿ ಹೇಳ್ಕೊಡ್ತಾರೆ. ನಮೀಗ ಶಿಶುವಿನ ನಾಭಿಯ ಆರೈಕೆಯನ್ನ ನಾವು ಹೇಗೆ ಮಾಡ್ಬೇಕಾಗುತ್ತೆ ಅಂತ? ಈ ಶಿಶುವಿನ ನಾಭಿ, ನಾವು ಅದನ್ನ ಕಾರ್ಡ್ ಅಂತ ಹೇಳ್ತೀವಿ.
ಸೊ ಇದನ್ನ ಆದಷ್ಟು ನಾವು ಡ್ರೈ ಆಗಿ ಇಡಬೇಕು. ಯೂಶಲಿ ನಾವು ಆ ಕಾರ್ಡ್ ಅದು ನಾಭಿ ಅಲ್ಲಿರೋದು ಅದು ಬೀಳೋ ತನಕ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳ್ತೀವಿ. ಇನ್ ಕೇಸ್ ಏನಾದ್ರು ನೀವು ಸ್ನಾನ ಮಾಡಿಸಿದ್ರೆ ಅದನ್ನ ಕ್ಲೀನ್ ಆಗಿ ಒಂದು ಟವಲ್ ಅಲ್ಲಿ ಒರೆಸ್ಬಿಡ್ಬೇಕಾಗತ್ತೆ. ಯಾಕಂದ್ರೆ ಆ ಜಾಗನ ನೀವು ಡ್ರೈ ಇಡಬೇಕು. ಆ ನಾಭಿಗೆ ಈ ಏನು ಅರಿಶಿನ ಹಚ್ಚೋದಾಗಿರ್ಬೋದು ಅಥವಾ ಪೌಡರ್ ಹಚ್ಚೋದಾಗಿರ್ಬೋದು ಮಾಡಬಾರ್ದು. ಆ ನಾಭಿ ಮೂಲಕನೇ ಮಗುವಿಗೆ ಇನ್ಫೆಕ್ಷನ್ ಸೋಂಕು ತಗುಲೋದು ತುಂಬಾ ಬೇಗ ಆಗತ್ತೆ. ಹಾಗಾಗಿ ನಾಭಿಯ ಕೇರ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗತ್ತೆ. ಅದನ್ನು ಕ್ಲೀನ್ ಆಗಿ ಡ್ರೈ ಇಟ್ಟಷ್ಟು ಅದು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಡಯಪರ್ ಹಾಕ್ತಾರೆ. ಈ ಡಯಪರ್ ಏನ್ ಮಾಡ್ತಾರೆ, ಅದ್ರ ಮೇಲೆನೆ ಹಾಕ್ಬಿಟ್ಟು ಅದನ್ನು ಮುಚ್ಚಿಬಿಡ್ತಾರೆ. ಅದನ್ನ ಹಾಗೆ ಮಾಡಬಾರ್ದು, ಆಯ್ತಾ. ನಾಭಿಯ ಕೆಳಗೆನೆ ಫೋಲ್ಡ್ ಮಾಡಿ ಡಯಪರ್ನ ಕ್ಲೋಸ್ ಮಾಡಬೇಕು. ಸೊ ಅದೇನ್ ಕಾರ್ಡ್ ಏನಿದೆ ಅದು ಕಾರ್ಡ್ ಓಪನ್ ಇರಬೇಕು. ಆ ಕಾರ್ಡ್ ಡೈಪರ್ ಜೊತೆ ಮಿಕ್ಸ್ ಮಾಡಿ ಡೈಪರ್ನ ಹಾಕ್ಬಾರ್ದು. ಮತ್ತೆ ಇನ್ನೊಂದು ಬೇರೆದೇನೇ ನೀವು ಬಟ್ಟೆ ಹಾಕ್ತೀರಾ ಏನಂದ್ರು ಆ ನಾಭಿಗೆ ಟಚ್ ಆಗ್ಬಾರ್ದು. ಯಾಕಂದ್ರೆ ಅದರಿಂದ ಸೋಂಕು ಮಗುವಿನ ದೇಹಕ್ಕೆ ಬೇಗ ಹರಡ್ಬಿಡುತ್ತೆ. ಅಂದ್ರೆ ಸಾಮಾನ್ಯವಾಗಿ ಎಷ್ಟು ದಿನ, 2 ರಿಂದ 4 ದಿನದಲ್ಲಿ? 3 ರಿಂದ 5 ದಿನದ ಒಳಗೆ ಏನಾಗುತ್ತೆ, ಅದು ಡ್ರೈ ಆಗಿ ಅದು ಬಿದ್ದೋಗ್ಬಿಡುತ್ತೆ. ಸಾಮಾನ್ಯವಾಗಿ ಸ್ನಾನ ಮಾಡಿಸೋದು ಒಂದು ಕ್ವಶನ್ ಇತ್ತು, ಬಟ್ ಎಷ್ಟು ಸಲ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ, ಅಂದ್ರೆ ಮಗುವಿಗೆ ಒಂದ್ಸಲ ಬೆಳಿಗ್ಗೆ ಮಾಡಿಸಿದ್ರೆ ಸಾಕ, ಮತ್ತೆ ಸಂಜೆ ಮಾಡಿಸ್ಬೇಕಾ? ಆಕ್ಚುಲಿ ಮಗುವಿಗೆ ಸ್ನಾನದ ಅವಶ್ಯಕತೆ ಅಷ್ಟೊಂದಿರಲ್ಲ. ಹಾಗಾಗಿ ದಿನಕ್ಕೆ 1 ಸಲ ಸ್ನಾನ ಮಾಡಿಸಿದ್ರೆ ಸಾಕು. ಒಂದೇ ಸಲ ಸಾಕು. ಸಾಮಾನ್ಯವಾಗಿ ಶಿಶುಗಳಲ್ಲಿ ಯಾವೆಲ್ಲ ರೀತಿಯ ಒಂದು ಲಕ್ಷಣಗಳು ಕಂಡು ಬಂದ್ರೆ ಅಂದ್ರೆ ಡಾಕ್ಟರ್ನ ಸಂಪರ್ಕ ಮಾಡ್ಬೇಕು, ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿ? ಈಗ ಮಗು ಹಾಲು ಸರಿಯಾಗಿ ಕುಡಿತಿಲ್ಲ, ಆಯ್ತಾ. ಮಗು ಒಂದು 6 ಗಂಟೆ ಆಯ್ತು, ಮಗು ಇನ್ನು ಯೂರಿನ್ ಪಾಸ್ ಮಾಡ್ಲಿಲ್ಲ, ಮತ್ತೆ ಮಗು ತುಂಬಾ ವೇಗವಾಗಿ ಉಸಿರಾಡ್ತಾ ಇದೆ, ಮತ್ತೆ ಮಗುವಿನ ಕೈಕಾಲು ನೀಲಿ ಬಣ್ಣ ಆಗಿದೆ, ತಣ್ಣಗಾಗಿದೆ ಅಂತ ಅಂದ್ರೆ ತಕ್ಷಣ ನೀವು ನಿಮ್ಮ ವೈದ್ಯರನ್ನ ಸಂಪರ್ಕಿಸಬೇಕು. ಹಾಗೂ ಜೊತೆಗೆ 28 ದಿನದಲ್ಲಿ ಮಗುಗೇನಾದ್ರೂ ಜ್ವರ ಕಂಡು ಬಂದಲ್ಲಿ ನೀವು ಯಾವುದೇ ಮದ್ದು ಕೊಡಬಾರ್ದು. ತಕ್ಷಣವೇ ನಿಮ್ಮ ಪೀಡಿಯಾಟ್ರಿಷಿಯನ್ಗೆ ಭೇಟಿ ಆಗ್ಬೇಕಾಗಿ ಬರುತ್ತೆ. ಓಕೆ, ಈಗ ಮನೆ ಮದ್ದು ಯಾವ್ದು ಕೂಡ ಕೊಡ್ಲೇಬಾರ್ದು ಅಂತ ಹೇಳ್ತೀರಾ ನೀವು ಸಾಮಾನ್ಯವಾಗಿ ಅಂತ ಹೇಳಿ? ಈಗ ಕೆಲವರು ಈ ಸಂಬರ ಬಳ್ಳಿದು ಎಲ್ಲ ಮಾಡುವಂತದ್ದು ಅದೆಲ್ಲ ಮಾಡ್ತಾರೆ ಮನೆಯಲ್ಲಿ, ಅಂದ್ರೆ ಬಿಸಿ ಮಾಡಿ ತಲೆಗೆಲ್ಲ ಇಡುವಂತದ್ದು, ಅದೆಲ್ಲ ತಪ್ಪು ಅಂತ ನೀವು ಹೇಳ್ತೀರಾ? ಅದರ ಹೆಚ್ಚು ಅಂದ್ರೆ ಅದನ್ನ ಕುಡಿಸ್ಬಾರ್ದು, ಆಯ್ತಾ. ಸೊ ಅದರಿಂದ ನಾವು ಮಗುವಿಗೆ 6 ತಿಂಗಳಾಗುವವರೆಗೂ ತಾಯಿಯ ಎದೆ ಹಾಲು ಬಿಟ್ಟು ಏನು ಕೂಡ ಕೊಡ್ಲಿಕ್ಕೆ ಹೇಳಲ್ಲ. ಈವನ್ ನೀರು ಸಹಿತ ಕೊಡ್ಲಿಕ್ಕೆ ಹೇಳಲ್ಲ. ಯಾಕಂದ್ರೆ ತಾಯಿಯ ಎದೆ ಹಾಲಲ್ಲೇ 90% ನೀರಿರುತ್ತೆ. ಹಾಗಾಗಿ ನೀವು ಬೇರೆ ಯಾವುದೇ ಗಿಡಮೂಲಿಕೆ ವಸ್ತುಗಳನ್ನು ಮಗುವಿಗೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಜ್ವರ ಬಂತ 28 ದಿನದೊಳಗೆ ಜ್ವರ ಬಂದ್ರೆ ಮಗು ತುಂಬಾ ಡೇಂಜರಸ್ ಆಗಿರುತ್ತೆ. ಹಾಗಾಗಿ ತಕ್ಷಣ ನೀವು ನಿಮ್ಮ ವೈದ್ಯರನ್ನ ಭೇಟಿ ಆದ್ರೆ ಒಳ್ಳೇದು. ಓಕೆ, ಅಂದ್ರೆ ದಿನದಲ್ಲಿ ಎಷ್ಟು ಬಾರಿ ಹಾಲು ಉಣಿಸ್ಬೇಕಾಗುತ್ತೆ ಅಂತ ಹೇಳಿ ನವಜಾತ ಶಿಶುವಿಗೆ? ಈಗ ಟರ್ಮ್ ಬೇಬಿ ಅಂದ್ರೆ ದಿನ ತುಂಬಿ ಹುಟ್ಟಿದೆ, ಒಂದು 2.5 kg ಮೇಲಿದೆ ಅಂತ ಅಂದ್ರೆ ಈಗ ನಾವು ಡಿಮಾಂಡ್ ಫೀಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಎದ್ದಾಗ ಹಾಲು ಕುಡಿಸಿದ್ರೆ ಸಾಕು. ಅಥವಾ ಯಾವ್ದಾದ್ರು ಬೇಬಿ 2.5 kg ಸ್ವಲ್ಪ ಕಡಿಮೆ ಇದ್ರೆ ಆಗ ನಾವೇನ್ ಮಾಡ್ತೀವಿ, ಸ್ವಲ್ಪ ವೆಯ್ಟ್ ಗೇನ್ ಜಾಸ್ತಿ ಆಗ್ಲಿಕ್ಕೆ 2 ಗಂಟೆಗೆ ಒಂದ್ಸಲ ಹಾಲು ಕುಡಿಸಿ ಅಂತ ಹೇಳ್ತೀವಿ. ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ನ ನಂತರ. ರಕ್ತದಲ್ಲಿನ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ? ನಿಮ್ಮ ಬಿಪಿ ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗಳಿಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ? ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ.
ಬ್ರೇಕ್ ನಂತರ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮ್ಯಾಮ್, ಈಗ ತಾಯಿಯ ಆಹಾರ ಅಂದ್ರೆ ತಾಯಿ ಕೆಲವೊಂದು ಆಹಾರಗಳನ್ನು ತಿನ್ನಬಾರದು, ತಿಂದ್ರೆ ಮಗುವಿಗೆ ಏನೋ ತೊಂದರೆ ಆಗುತ್ತೆ ಅಂತ ಹೇಳಿ, ಅಂದ್ರೆ ಥಂಡಿ ಆಗುತ್ತೆ, ತಾಯಿ ಥಂಡಿ ಆಹಾರ ತಗೊಂಡಾಗ ಮಗುವಿಗೂ ಕೂಡ ಅದ್ರ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜ ಅಂತ? ಆಕ್ಚುಲಿ ತಾಯಿ ಏನೇ ತಿಂದ್ರೂ ಕೂಡ ಮಗುವಿಗೆ ಏನು ತೊಂದರೆ ಆಗಲ್ಲ, ಆಯ್ತಾ. ಸೊ ತಾಯಿ ಕೆಲವೊಂದು ವಿಟಮಿನ್ಸ್ ಮಿನರಲ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಯಾವ್ದ್ರ ಮುಖಾಂತರ? ಆಹಾರದ ಮುಖಾಂತರನೇ ತಗೊಬೇಕಾಗತ್ತೆ. ಈಗ ಬಾಣಂತಿಯರಿಗೆ ಏನ್ ಮಾಡ್ತಾರೆ, ಎಲ್ಲ ಡಯಟ್ ಫುಡ್ ಕೊಡ್ತಾರೆ, ಅನ್ನ, ಸಪ್ಪೆ ಸಾರು, ಆಯ್ತಾ, ಮಸಾಲೆ ಇರೋದು ಯಾವ್ದು ಪದಾರ್ಥಗಳನ್ನೆಲ್ಲ ಕೊಡಲ್ಲ. ಸೊ ಇದರಿಂದ ಏನಾಗುತ್ತೆ, ಮಗುವಿಗೆ ಬೇಕಾಗಿರುವಂತಹ ವಿಟಮಿನ್ಸ್ ಮಿನರಲ್ಸ್ ಸಿಗಲ್ಲ. ತಾಯಿ ಕ್ಯಾಲ್ಸಿಯಂ ರಿಚ್ ಇರುವ ಫುಡ್ಗಳನ್ನು ತಗೊಳ್ಬೇಕು. ನಾನ್ ವೆಜ್ ತಿನ್ನೋರಿದ್ರೆ ನಾನ್ ವೆಜ್ ಕೂಡ ತಿನ್ಬೇಕು. ಸೊ ಅದರಿಂದ ಏನಾಗುತ್ತೆ, ತಾಯಿಗೆ ಸಿಗುವ ಪೌಷ್ಟಿಕಾಂಶ ಕೂಡ ಏನಾಗುತ್ತೆ, ಮಗುವಿಗೆ ಹೋಗುತ್ತೆ. ಕೆಲವರು ಅನ್ಕೊಂತಾರೆ ಈ ತಾಯಿ ಮೊಸರು ತಿಂದ್ರೆ ಮಗುವಿಗೆ ಶೀತ ಆಗತ್ತೆ ಅಂತ. ಇಲ್ಲ, ಖಂಡಿತವಾಗಿಯೂ ಮಗುವಿಗೆ ಶೀತ ಆಗಲ್ಲ. ತಾಯಿಗೆ ಏನಾದ್ರು ಶೀತ ಆಗಿದ್ರೆ ತಾಯಿ ಏನ್ ಮಾಡ್ಬೇಕು, ಒಂದು ಮಾಸ್ಕ್ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೇಗೆ ಹರಡುತ್ತೆ ಕಾಯಿಲೆ ಅಂತಂದ್ರೆ, ನಾವು ಕೆಮ್ತೀವಿ, ನಾವು ಸ್ನೀಸ್ ಮಾಡ್ತೀವಿ, ಹಾಗೂ ನಾವು ಮಾತಾಡ್ತೀವಿ, ಇದ್ರ ಮೂಲಕ ಮಗುವಿಗೆ ಏನಾಗುತ್ತೆ, ಸೋಂಕು ತಗಲುತ್ತೆ. ಹಾಗಾಗಿ ತಾಯಿ ಏನು ತಿನ್ನೋದ್ರಿಂದ ಮಗುವಿಗೆ ಸೋಂಕಾಗೋದು ತಪ್ಪು. ತಾಯಿ ಜೊತೆಗೆ ಬೇರೆ ಯಾರೆಲ್ಲ ಇರ್ತಾರೆ, ಅವರು ಎಷ್ಟು ಆರೋಗ್ಯವಾಗಿದ್ದಾರೆ, ಅವರಲ್ಲಿ ಏನಾದ್ರೂ ಈ ಶೀತ ಕೆಮ್ಮ ಜ್ವರ ಇದ್ರೆ, ಅವರು ಮಗು ಸುತ್ತ ಇದ್ರೆ ಮಗುವಿಗೆ ಶೀತ ಕೆಮ್ಮ ಬರುವ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಶೀತ ಕೆಮ್ಮ ಯೂಶಲಿ ವೈರಲ್ ಇನ್ಫೆಕ್ಷನ್ಸ್ ಆಗುತ್ತೆ, ಅದು ಒಬ್ರಿಂದ ಒಬ್ರಿಗೆ ಈಸಿಯಾಗಿ ಹರಡುತ್ತೆ. ಸೊ ತಾಯಿ ತಿನ್ನೋದ್ರಿಂದ ಮಗುವಿಗೆ ತೊಂದರೆ ಆಗುತ್ತೆ ಅನ್ನೋದು ಅದು ಒಂದು ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಮೇಡಮ್, ಈಗ ಚರ್ಮದ ಆರೈಕೆಯ ಬಗ್ಗೆ ಹೇಳೋದಾದ್ರೆ ನೀವು ಅಂದ್ರೆ ಏನು ಟಿಪ್ಸ್ ಅನ್ನ ನೀಡ್ಬೋದು ಪೋಷಕರಿಗೆ ಅಂತ ಹೇಳಿ? ಮಗುವಿನ ಚರ್ಮ ಇದೆಲ್ಲ ತುಂಬಾ ಸೂಕ್ಷ್ಮವಾಗಿರುತ್ತೆ. ಸೊ ಫಸ್ಟ್ ನಾವು ಏನ್ ಮಾಡ್ಬೋದು, ಈ ಎಣ್ಣೆ ಸ್ನಾನ ಮಾಡ್ಬೋದು. ಎಣ್ಣೆ ಮೂಲಕ ಏನಾಗುತ್ತೆ, ಮಗುವಿಗೆ ಸ್ವಲ್ಪ ಮಾಯಿಶ್ಚರೈಸರ್ ಸಿಕ್ಕಾಗೆ ಆಗುತ್ತೆ. ಸೊ ಎಣ್ಣೆ ಹಚ್ಚಿ ದಿನಕ್ಕೆ 1 ಬಾರಿ ಸ್ನಾನ ಮಾಡ್ಬೇಕಾಗತ್ತೆ. ಅದರ ಜೊತೆಗೆ ಒಂದು ಒಳ್ಳೆ ಮೈಲ್ಡ್ ಮಾಯಿಶ್ಚರೈಸಿಂಗ್ ಸೋಪ್ ತಗೊಳ್ಳಿ. ಆ ಸೋಪಲ್ಲಿ ಮಗುವಿನ ದೇಹವನ್ನ ಸ್ನಾನಕ್ಕೆ ಉಪಯೋಗಿಸಿ. ಇನ್ನೊಂದು ಸ್ನಾನ ಆದ ನಂತರ ಒಂದು ಮಾಯಿಶ್ಚರೈಸಿಂಗ್ ಲೋಷನ್ ಹಚ್ಚಿ. ನಂತರ ತುಂಬಾ ಜನ ಈ ಕಾಡಿಗೆ ಹಚ್ಚೋದು ಮಾಡ್ತಾರೆ. ಈ ಕಾಡಿಗೆನ ನೀವು ಕಣ್ಣ ರೆಪ್ಪೆಯಲ್ಲಿ ಹಾಕ್ಬೇಡಿ, ಅದರಿಂದ ಮಗುವಿನ ಕಣ್ಣಿನ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಈ ಕಿವಿ ಒಳಗೆ, ಮೂಗಿನೊಳಗೆ ಎಲ್ಲ ಎಣ್ಣೆ ಹಾಕ್ತಾರೆ. ಇದನ್ನ ಅವಾಯ್ಡ್ ಮಾಡ್ಬೇಕು. ಸೊ ಕಿವಿಯ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅದರೊಂದಿಗೆ ಒಂದು ದೃಷ್ಟಿ ತೆಗೆಯುವುದೆಲ್ಲ ಮಾಡ್ತಾರೆ, ಅಂದ್ರೆ ಊರಲ್ಲಿ. ಅಂದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಒಳ್ಳೇದ ಮಾಡಿದ್ರೆ ಮಕ್ಕಳಿಗೆ ಹೇಗೆ ಅಂತ? ಮಗುವಿಗೆ ಬಾಯಿ ಮೂಲಕ ಏನು ಕೊಟ್ಟಿಲ್ಲ ಅಂತಂದ್ರೆ ಆಯ್ತು, ಎಕ್ಸ್ಟರ್ನಲಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅದರಿಂದ. ಸೊ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಹಾಗಾಗಿ ಮಗುವಿಗೆ ಏನು ಕೊಡ್ಬಾರ್ದು ಬಾಯಿಗೆ ತಿನ್ಲಿಕ್ಕೆ 6 ತಿಂಗಳವರೆಗೂ, ತಾಯಿಯ ಎದೆ ಹಾಲು ಬಿಟ್ಟು. ಸೊ ಅದ್ರ ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು. ಹಳ್ಳಿ ಕಡೆಗಳಲ್ಲಿ ಪೋಷಕರು ಮಗುವಿಗೆ ಹೆಚ್ಚಾಗಿ ಅಂತ ಹೇಳಿದ್ರೆ, ಈಗ ಗಾಳಿ ಸೋಂಕಣೆಲ್ಲ ಆಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಅಂದ್ರೆ ತೈಲವನ್ನ ಹಚ್ತಾರೆ ಕಿವಿಯ ಸುತ್ತ, ಬೆನ್ನಿಗೆ, ಹೀಗೆಲ್ಲ. ಮತ್ತೆ ಅಂದ್ರೆ ಚೆನ್ನಾಗಿ ಮಾತಾಡ್ಲಿ ಅಂತೇಳಿ ಬಜಪಿನರಿ ಒಂದು ನಾಲಿಗೆಗೆ ಹಾಕ್ತಾರಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಹೇಳಿ? ಬಜೆ, ಪಿನಾರಿ ಅಥವಾ ಯಾವುದೇ ಗಿಡಮೂಲಿಕೆ ವಸ್ತುಗಳನ್ನು ಮಗುವಿಗೆ ಕೊಡ್ಬಾರ್ದು, ಆಯ್ತಾ. ಸೊ ಅದರಿಂದ ಬೇರೆ ತೊಂದರೆಗಳೇ ಶುರು ಆಗುತ್ತೆ ಹೊರತು ಮಗುವಿನ ಏನು ಈ ಮಾತಾಡುವುದು ಎಲ್ಲ ಅಥವಾ ಚೆನ್ನಾಗಾಗುವುದಿಲ್ಲ. ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅದ್ರ ಜೊತೆಗೆ ಚಿಹ್ನೆ ಮಾತ್ರೆಗಳು ಕೂಡ ಕೊಡ್ತಾರೆ, ಆಯ್ತಾ, ಅದನ್ನು ಕೂಡ ಅವಾಯ್ಡ್ ಮಾಡ್ಬೇಕು. ಇದನ್ನೆಲ್ಲ ಕೊಡ್ಬಾರ್ದು ಮಕ್ಕಳಿಗೆ. ಆಮೇಲೆ ಈ ಕೋಕೋನಟ್ ಆಯಿಲ್ ಇದೆಲ್ಲ, ತೆಂಗಿನೆಣ್ಣೆ ಇದೆಲ್ಲ, ಇದರಿಂದ ಮಸಾಜ್ ಮಾಡಿದ್ರೆ ಸಾಕು. ಈ ಬೇರಿರುವ ಎಲ್ಲ ಆಯಿಲ್ ಇಂದ ಮಸಾಜ್ ಮಾಡೋದ್ರಿಂದ ಮಗುವಿನ ಸ್ಕಿನ್ ಏನಾಗುತ್ತೆ, ಡ್ರೈ ಆಗ್ತಾ ಹೋಗುತ್ತೆ, ಸ್ಕಿನ್ ಅಲ್ಲಿ ರ್ಯಾಷಸ್ ಎದ್ದೊಳೋದು ಶುರು ಆಗುತ್ತೆ. ಹಾಗಾಗಿ ಕೋಕೋನಟ್ ಆಯಿಲ್ ಅಲ್ಲಿ ಮಸಾಜ್ ಮಾಡಿದ್ರೆ ಮೈಲ್ಡ್ ಆಗಿ ಸಾಕು. ಅಂದ್ರೆ ಬರೀ ಕೋಕೋನಟ್ ಆಯಿಲ್ ಮಾತ್ರನಾ? ಅಂದ್ರೆ ಈಗ ಹಳ್ಳಿ ಕಡೆಯಲ್ಲಿ ಕೆಲವೊಂದು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೆಲವೊಂದು ಹಾಕ್ತಾರೆ, ಒಂದಷ್ಟು ಅದೆಲ್ಲ ಹಾಕ್ಬೇಕಾ ಬೇಡ? ಅಂದ್ರೆ ಅರಿಶಿನ, ಓಮ ಇದೆಲ್ಲ ಎಣ್ಣೆಗೆ ಆಡ್ ಮಾಡಿ ಬಿಸಿ ಮಾಡಿ ಹಚ್ಚುವೆ, ಅಂದ್ರೆ ತಿಕ್ಕಿ ಮಸಾಜ್ ಮಾಡಿ ಎಲ್ಲ ಬಿಟ್ಟು ಸ್ವಲ್ಪ ಹೊತ್ತು ಮತ್ತೆ ಸ್ನಾನ ಮಾಡಿಸ್ತಾರೆ. ಅಂದ್ರೆ ಅದ್ಯಾವುದು ಆಡ್ ಮಾಡಬಾರ್ದು ಅಂತ ಹೇಳ್ತೀರಾ ನೀವು? ಈಗ ಟರ್ಮರಿಕ್, ಅರಿಶಿನ ಎಲ್ಲ ಹಚ್ತಾ ಹೋದ್ರೆ ಏನಾಗುತ್ತೆ, ಮಗುವಿನ ಸ್ಕಿನ್ ತುಂಬಾ ಮೃದು ಇರುತ್ತೆ ಅಲ್ವಾ. ಸೊ ಅದೇನಾಗುತ್ತೆ, ಅದು ಅಲರ್ಜಿ ಆಗ್ತಾ ಹೋಗುತ್ತೆ, ರ್ಯಾಷಸ್ ಎದ್ದೊಳ್ತಾ ಹೋಗುತ್ತೆ. ಹಾಗಾಗಿ ಸೇಫ್ ಈಸ್ ಕೋಕೋನಟ್ ಆಯಿಲ್. ಹಾಗಾಗಿ ನೀವು ತೆಂಗಿನ ಎಣ್ಣೆನ ಹಾಕ್ಬೋದು. ಬಿಸಿ ಮಾಡುವಂತ ಅವಶ್ಯಕತೆ ಉಂಟಾ ತೆಂಗಿನ ಎಣ್ಣೆ?
ಅದನ್ನ ತುಂಬಾ ತೀರಾ ಕೂಡ ಬಿಸಿ ಮಾಡೋದು ಬೇಡ, ಸ್ವಲ್ಪ ಉಗುರು ಬೆಚ್ಚಗೆ ಹಾಗೆ ಹಾಗೆ ಹಚ್ಚಿದ್ರೆ ಆಯ್ತು. ಹಾಗೆ ಕೂಡ ಸ್ನಾನ ಮಾಡಿಸ್ಬೇಕಾದ್ರೂ ಕೂಡ ಉಗುರು ಬೆಚ್ಚಗೆ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಒಳ್ಳೇದು. ತುಂಬಾ ತಣ್ಣಗೇನು ಬೇಡ, ತುಂಬಾ ಬಿಸಿಯಾದ ನೀರು ಕೂಡ ಬೇಡ. ಹಾಗೂ ಜೊತೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ಮಗುವಿಗೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಉಪಯೋಗಿಸ್ಬೇಕು. ಈಗ ತಲೆಗೆ ಸ್ನಾನ ಮಾಡಿಸಿದ್ರಿ, ತಲೆಗೆ ಸೋಪ್ ಹಾಕಿದ್ರಿ ಆಯ್ತಾ, ಅದು ಹೋಗೋ ತನಕ ಅಷ್ಟೇ ನೀರ್ ಹಾಕ್ಬೇಕು. ಅದು ಹೊತ್ತು ಇನ್ನು ಎಕ್ಸ್ಟ್ರಾ ಮಗ್ಗಲ್ಲಿ ಸುಮ್ಮನೆ ನೀರ್ ಹಾಕೋದು ಅವನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಅದರಿಂದ ಏನಾಗುತ್ತೆ, ಕೆಲವೊಂದ್ಸಲ ಕಿವಿ ಒಳಗೆ ನೀರೆಲ್ಲ ಹೋಗೋರು ಚಾನ್ಸಸ್ ಇರುತ್ತೆ. ಕಿವಿ ನೋವಾಗಿ ಮಗು ತುಂಬಾ ಅಳೋದಿರುತ್ತೆ. ಇಲ್ಲಿ ನಾವು OPD ನೋಡ್ತಾ ಇರ್ತೀವಿ, ಮಗು ತುಂಬಾ ಅಳ್ತಾ ಇದೆ, ಯಾಕೆ ಅಳ್ತಾ ಇದೆ ಗೊತ್ತಾಗ್ತಿರಲ್ಲ. ಎಷ್ಟೋ ಮಕ್ಕಳಲ್ಲಿ ಕಿವಿಯಲ್ಲಿ ಇನ್ಫೆಕ್ಷನ್ಸ್ ಆಗಿರುತ್ತೆ. ಯಾಕಂದ್ರೆ ಈ ನೀರು ಅಥವಾ ಎಣ್ಣೆ ಹಾಕಿರೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಈ ಫಂಗಲ್ ಇನ್ಫೆಕ್ಷನ್ಸ್ ಕಿವಿಯಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀರನ್ನು ಕೂಡ ಮಿತವಾಗಿನೇ ಬಳಸಿ. ಮೇಡಮ್, ಕೊನೆಯದಾಗಿ ಅಂದ್ರೆ ಪೋಷಕರಿಗೆ ನೀವು ಹೇಳೋ ಒಂದು ಕಿವಿ ಮಾತೇನು ಅಂತ ಹೇಳಿ, ನವಜಾತ ಶಿಶುವಿನ ಪೋಷಕರಿಗೆ ನೀವೇನು ಹೇಳ್ತೀರಿ? ಸ್ವಲ್ಪ ಈ ನವಜಾತ ಶಿಶುವಲ್ಲಿ ಬ್ರೆಸ್ಟ್ ಫೀಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತಾಯಿಯ ಎದೆ ಹಾಲು ಅಮೃತ. ತಾಯಿಯ ಎದೆ ಹಾಲಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಇರುತ್ತೆ. ಹಾಗಾಗಿ ತಾಯಿಯ ಎದೆ ಹಾಲನ್ನು ಬಿಟ್ಟು ಬೇರೆ ಏನನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಹಾಗೂ ನಿಮ್ಮ ಮಗುವಿಗೆ 28 ದಿನದಲ್ಲಿ ಜ್ವರ ಬಂತು, ಅಥವಾ ವೇಗವಾಗಿ ಉಸಿರಾಡ್ತಾ ಇದೆ, ಅಥವಾ ಮಗು 6 ಗಂಟೆ ಆಯಿತು ಮಗು ಯೂರಿನ್ ಇನ್ನೂ ಪಾಸ್ ಮಾಡಲಿಲ್ಲ, 5 ದಿನ ಆಯಿತು ಮಗು ಮೋಷನ್ ಪಾಸ್ ಮಾಡಲಿಲ್ಲ, ಮನೆ ಮದ್ದನ್ನ ಏನೂ ಟ್ರೈ ಮಾಡಲಿಕ್ಕೆ ಹೋಗ್ಬೇಡಿ. ತಕ್ಷಣ ನಿಮ್ಮ ಹತ್ತಿರದಲ್ಲಿರುವ ಪೀಡಿಯಾಟ್ರಿಷಿಯನ್, ಮಕ್ಕಳ ತಜ್ಞರನ್ನು ಭೇಟಿ ಮಾಡಿ. ನವಜಾತ ಶಿಶುಗಳ ಆರೈಕೆ ಹಾಗೂ ಮಕ್ಕಳ ಆರೋಗ್ಯ ಕ್ರಮಗಳು, ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನೆಲ್ಲ ಪಾಲಿಸಬೇಕು, ಹಾಗೆ ಮಕ್ಕಳ ಆರೈಕೆ ಯಾವ ರೀತಿ ಇರಬೇಕು, ಸಾಂಪ್ರದಾಯಿಕ ಶೈಲಿಯನ್ನ ಅನುಸರಿಸಬೇಕಾ, ಮಕ್ಕಳ ಆರೈಕೆಯಲ್ಲಿ ಪೋಷಕರ ಪಾತ್ರ ಎಷ್ಟು ಮಹತ್ವದು ಅನ್ನೋದ್ರ ಬಗ್ಗೆ ಇಷ್ಟೊತ್ತು ನಮ್ಮೊಂದಿಗೆ ಮಾಹಿತಿಯನ್ನ ನೀಡಿ ಮಹೇಶ್ ಆಸ್ಪತ್ರೆಯ ಖ್ಯಾತ ಮಕ್ಕಳ ತಜ್ಞೆಯಾದಂತಹ ಜೋಸ್ಲಿ ಟೆರ್ಲಿಸ್ ಅವರು ಬಹಳಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ. ನಿಮ್ಮ ಪೈಲ್ಸ್ ತಾನಾಗಿಯೇ ವಾಸಿಯಾಗ್ಲು ಕಾಯ್ಬೇಡಿ. ಲೇಸರ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮ ಸಾಮಾನ್ಯ ಆರೋಗ್ಯಕರ ಜೀವನಕ್ಕೆ ಹಿಂತಿರುಗಿ. ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆ ಅಂದ್ರೆ 2 ವಾರಗಳ ಕಾಲ ನನ್ನ ದಿಂಬೆಲ್ಲಿದೆ ಅಂತ ಕೇಳೋದು. ಲೇಸರ್ ಶಸ್ತ್ರಚಿಕಿತ್ಸೆಯೇ ಮರುದಿನವೇ ದಿನಸಿ ಅಂಗಡಿಗೆ ಓಡಾಟ, ಬ್ಯಾಂಡೇಜ್ಗೆ ವಿದಾಯ ಹೇಳಿ. ನಾನ್ ಮೊದಲು ಆಟೋದಲ್ಲಿ ಸರಿಯಾಗಿ ಬ್ರಹ್ಮಾವರದವರೆಗೆ ಪ್ರಯಾಣಿಸಲಾಗ್ತಿರ್ಲಿಲ್ಲ ಪೈಲ್ಸ್ ನೋವಿನಿಂದ. ಲೇಸರ್ ಸರ್ಜರಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿತು. ನನ್ಗೆ ಹಿಂದೆ ಮನೆಯಲ್ಲಿ ಸರಿಯಾಗಿ ನಿಲ್ಲಾಗ್ತಿರ್ಲಿಲ್ಲ, ವೆರಿಕೋಸ್ ವೇನ್ಸ್ ಕಾರಣದಿಂದ. ಲೇಸರ್ ಸರ್ಜರಿಯಿಂದ ಈಗ ಪೂರ್ತಿಯಾಗಿ ಗುಣಮುಖಳಾಗಿದ್ದೇನೆ. ನಿಮ್ಮ ವೆರಿಕೋಸ್ ವೈನ್ಸ್ ಮತ್ತು ಪೈಲ್ಸ್ ತೊಂದರೆಗೆ ಲೇಸರ್ ಸರ್ಜರಿ ಮೂಲಕ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರಿಂದ 500ಕ್ಕೂ ಹೆಚ್ಚು ಲೇಸರ್ ಸರ್ಜರಿಗಳ ಅನುಭವದೊಂದಿಗೆ ಮಹೇಶ್ ಆಸ್ಪತ್ರೆಯಲ್ಲಿ